ವೀಕ್ಷಕರೇ, ನಾವೀಗ ಆಲ್ತಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಮೇಲಿದ್ದೀವಿ. ಇದೇ ಹೆಬ್ಬಾಗಿಲು, ಇನ್ನೇನು ಮೇಲ್ಗಡೆ ಇಲ್ಲೇ ಹೆಬ್ಬಾಗಿಲಿದೆ. ಇಲ್ಲಿ ಪರಶುರಾಮರು ಬಂದು ತಪಸ್ಸು ಮಾಡಿದ ಒಂದು ಜಾಗ ಇದು. ಅಂದ್ರೆ ಶಾಪ ವಿಮೋಚನೆ ಮಾಡ್ಕೊಳಕ್ ಬಂದಂತ ಜಾಗ ಇದು. ಇಲ್ಲಿ ಮೇಲೆ ಹೋಗೋಣ ಬನ್ನಿ. ಇಲ್ಲಿ ತುಂಬಾ ಅದ್ಭುತವಾಗಿದೆ. ಏಕಶಿಲೆ ಬೆಟ್ಟ ಇದು. ಒಂದೇ ಬೆಟ್ಟದಲ್ಲಿ ಒಳಗಡೆ ಕೊಡ್ಲಿಯಲ್ಲೇ ಹಂಗೆ ಕತ್ತರಿಸ್ಕೊಂಡು ಹೋಗಿರ್ತಕ್ಕಂಥ ಒಂದೆಲ್ಲ ಅದ್ಭುತವಾದ ಒಂದು ಇದಿದೆ. ಪರಶುರಾಮರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ದರ್ಶನ ಮಾಡ್ಲಿಕ್ಕೋಸ್ಕರ ಬಂದಾಗ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು ಬಂಡೆಗಳು ಎಲ್ಲ ಅಡ್ಡ ಇದ್ದಾಗ ಆ ಕೊಡ್ಲಿಯಿಂದ ಆ ಬಂಡೆನೆ ಕತ್ತರಿಸ್ಕೊಂಡು ಹೋಗಿರ್ತಕ್ಕಂಥ ಅದ್ಭುತವಾದ ಒಂದು ಜಾಗ ಒಳಗಡೆ ಒಂದು ಇದೆ. ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನೋಡೋಣ. ವೀಕ್ಷಕರೇ, ನಾವೀಗ ಆಲ್ತಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಬೆಟ್ಟದ ಮೇಲಿದ್ದೀವಿ. ಇಲ್ಲಿ ಎಂಥ ವಾತಾವರಣ ಅಂದರೆ ನೋಡಿ, ಎಂಥ ಅದ್ಭುತವಾದ ಬಂಡೆಗಳು, ಪ್ರಕೃತಿ, ಹಸಿರು ಸೌಂದರ್ಯ ಹಾಗೂ ಕೆರೆ, ಊರು ತುಂಬ ಸೊಗಸಾಗಿದೆ ನೋಡೋದಕ್ಕೆ. ತುಂಬ ಸುಂದರವಾಗಿದೆ. ಈ ಬೆಟ್ಟ ನೋಡೋದೇ ಒಂಥರ ಅದ್ಭುತ. ಮತ್ತು ಒಂದು ಶಕ್ತಿಶಾಲಿ ಕ್ಷೇತ್ರ ಇದು. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಅದನ್ನು ನಮಗೆ ಇದರ ಇತಿಹಾಸಕ್ಕೆ ಒಳಗಡೆ ಹೋದರೆ ಏನಪ್ಪ ಅಂತಂದರೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಜಮದಗ್ನಿ ಮಹಾಮುನಿಗಳು ಇರ್ತಾರೆ. ಜಮದಗ್ನಿ ಮಹಾಮುನಿಗಳಂದ್ರೆ ಪರಶುರಾಮ ಅವರ ತಂದೆ ಜಮದಗ್ನಿ ಮಹಾಮುನಿಗಳು ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅವರ ತಾಯಿ. ಅವ್ರು ಹಿಂಗೆ ಇರ್ಬೇಕಾದ್ರೆ ಒಂದು ಕಾಡಿನಲ್ಲಿ ಅವ್ರು ಮಾಮೂಲಿ ತಪಸ್ ಮಾಡ್ಕೊಂಡಿರ್ತಾರೆ ಜಮದಗ್ನಿ ಮುನಿಗಳು. ಅಲ್ಲಿ ಒಂದು ಗುರುಕುಲ ಮಾಡ್ಕೊಂಡು, ಗುರು ಆಶ್ರಮ ಮಾಡ್ಕೊಂಡು ಅಲ್ಲಿರ್ತಾರೆ. ಅವ್ರಿಗೆ 5 ಜನ ಗಂಡು ಮಕ್ಕಳು. 5 ಜನ ಗಂಡು ಮಕ್ಕಳಲ್ಲಿ ಪರಶುರಾಮ ಅವರು ಕಿರಿ ಮಗ. ಜಮದಗ್ನಿ ಮುನಿಗಳು ಗೊತ್ತೇ ಇದ್ದಲ್ಲ, ಸಪ್ತಋಷಿಗಳಲ್ಲೊಬ್ರು ಜಮದಗ್ನಿ ಮುನಿಗಳು. ಅವರು ವಯಸ್ಸಿನ ಕಾಲಕ್ಕೆ ಬಂದಾಗ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಆಸೆ ಪಟ್ಟಾಗ ಒಬ್ಬ ಮಹಾರಾಜರ ಹತ್ರ ಹೋಗಿ ಕೇಳಿದಾಗ ಅದೇ ಯಲ್ಲಮ್ಮ ದೇವಿ, ರೇಣುಕಾ ಯಲ್ಲಮ್ಮ ದೇವಿ ಅವ್ರನ್ನ ಕೇಳ್ತಾರೆ. ಅವರು ನಿನ್ನ ಮಗಳನ್ನ ಮದುವೆ ಮಾಡಿಕೊಡು ಅಂತ ಮಹಾರಾಜರಿಗೆ ಕೇಳ್ತಾರೆ. ಅವಾಗ ಅವರು ಒಪ್ಪಿ ಅವ್ರಿಗೆ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಮೇಲೆ ಅವರು ಸುಖವಾಗಿ ಕಾಡೊಳಗೆ ಹೋಗಿ ಒಂದು ಗುರುಕುಲ ಕಟ್ಕೊಂಡು ಅಲ್ಲಿ ತಪಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಸುಖವಾಗಿರ್ತಾರೆ. ಅಲ್ಲಿ ಸುಖವಾಗಿದ್ದಂತ ಕಾಲ 5 ಜನ ಮಕ್ಕಳಾಗ್ತಾರೆ. 5 ಜನ ಮಕ್ಕಳಲ್ಲಿ ಕಿರಿಯ ಮಗ ಪರಶುರಾಮ್. ಕಿರಿಯ ಮಗ ಅವರು ಪರಶುರಾಮ. ಅವರು ಏನಪ್ಪ ಇತಿಹಾಸ ಅಂತಂದ್ರೆ, ಇವರು ರೇಣುಕಾ ಯಲ್ಲಮ್ಮ ದೇವಿಯವ್ರದ್ದು ಒಂದು ನೀರು ತರಬೇಕಾದ್ರೆ ಅವ್ರು ನೀರು ತರೋದು ಯಾವ ಥರ ಅಂತಂದ್ರೆ, ಅಲ್ಲಿ ಹೋಗಿ ಮಡಕೆನ ಸೃಷ್ಟಿ ಮಾಡ್ಕೊಂಡು ದಿನ ನೀರು ತರ್ತಾ ಇರ್ತಾರೆ. ಜಮದಗ್ನಿ ಮುನಿಗಳಿಗೆ ಅಲ್ಲಿ ತಪಸ್ಸಲ್ಲಿ ಅಲ್ಲಿ ಕುಂತಿರ್ತಾರಲ್ಲ, ಅಲ್ಲಿ ಎಲ್ಲ ಕ್ಲೀನ್ ಮಾಡೋಕ್ಕಾಗಲಿ, ಮನೆಗೆ ಉಪಯೋಗಿಸೋಕ್ಕಾಗಲಿ ಎಲ್ಲದಕ್ಕೂ ಅವರು ಹೋಗಿ ಅಲ್ಲಿ ಮಡಕೆನ ಸೃಷ್ಟಿ ಮಾಡ್ಕೊಂಡು, ಅಂದರೆ ಮಡಕೆನ ಅವಾಗ ಮಾಡ್ಕೊಂಡು ನೀರು ತೊಗೊಂಬರ್ತಾರೆ. ಆ ವಾಡಿಕೆಯಲ್ಲಿ ದಿನ ನಡೀತಾ ಇರ್ತದೆ. ಒಂದಿನ ಏನು ಮಾಡ್ತಾರೆ, ನೀರು ತರಕ್ಕೆ ಹೋದವರು ಅವರು ಬರಲೇ ಇಲ್ಲ, ತುಂಬ ಲೇಟಾಗಿ ಬರ್ತಾರೆ. ಅಲ್ಲಿ ಏನಕ್ಕೆ ಬರಲಿಲ್ಲಪ್ಪ ಅಂತಂದರೆ, ಅಲ್ಲಿ ಒಬ್ಬ ಮಹಾರಾಜ ಅವರ ಸಖಿಯರ ಜೊತೆಯಲ್ಲಿ ಅಲ್ಲಿ ಆ ಹೊಳೆಯಲ್ಲಿ ಜಲಕ್ರೀಡೆ ಆಡ್ತಾ ಇರ್ತಾರೆ. ಅದನ್ನ ನೋಡ್ತಾ ಯಲ್ಲಮ್ಮ ಅವರು ಮೈ ಮರೆತು ನಿಂತ್ಬಿಡ್ತಾರೆ. ರೇಣುಕಾ ಯಲ್ಲಮ್ಮ ದೇವಿಯವರು ಮೈ ಮರೆತು ಏನೋ ಒಂದು ಆಸೆಗೆ ಗುರಿ ಆಗ್ತಾರೆ. ಅವರು ಇವ್ರು ಈ ಥರ ಮಾಡ್ತಾ ಇದಾರಲ್ಲ, ಜಲಕ್ರೀಡೆ ಆಡ್ತಾ ಇದಾರಲ್ಲ, ಅದನ್ನ ನೋಡ್ಕೊಂಡು ಮೈ ಮರೆತು ಒಂದೇನೋ ಒಂದು ಆಸೆಗೆ ಅವರು ಮನಸ್ಸಲ್ಲಿ ಒಂದು ಪ್ರೇರಣೆ ಮಾಡ್ಕೋತಾರೆ. ಪ್ರೇರಣೆ ಮಾಡ್ಕೊಂಡಾಗ ಅವರು ಲೇಟಾಗಿ ಹೋಗುತ್ತೆ. ಅವಾಗ ಮಡಕೆ ರೆಡಿ ಮಾಡ್ಕೊಂಡು ನೀರು ತರೋಣ ಅಂತ ಹೋಗ್ತಾರೆ. ಆ ಮಡಕೆ ಆಗೋದಿಲ್ಲ ಅವಾಗ. ಯಾಕೆಂದ್ರೆ ಅವ್ರಿಗೊಂಥರ ಮನಸ್ಸಲ್ಲಿ ಏನೋ ಒಂದು ಆಸೆ ಬಂದಾಗಿಂದ ಅದು ಆ ಶಕ್ತಿ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ. ಅವಾಗ ಹಂಗೆ ವಾಪಸ್ ಬಂದ್ಬಿಡ್ತಾರೆ. ಗುರುಕುಲದ ಹತ್ರ ಹಂಗೆ ವಾಪಸ್ ಬರ್ತಾರೆ. ಜಮದಗ್ನಿ ಮುನಿಗಳು ಇನ್ನೂ ಬರ್ಲಿವಲ್ಲ ಅಂದ್ಬಿಟ್ಟು ಲೇಟಾಗಿ ಕಾಯ್ತಾ ಇರ್ತಾರೆ. ಆಗ ಅವರು ರೇಣುಕಾ ಯಲ್ಲಮ್ಮವ್ರು ಬಂದಾಗ ಕೇಳ್ತಾರೆ, ಯಾಕೆ ಇಷ್ಟು ಲೇಟಾಗಿ ಬಂದೆ ಏನು ಅಂತ ಕೇಳಿದಾಗ ಅವ್ರೇನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಅವಾಗ ಅವರು ಮಹಾ ತಪಸ್ವಿ, ಅವರು ಜಮದಗ್ನಿ ಮುನಿಗಳು ಮಹಾ ತಪಸ್ವಿ. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಏನಾಗಿದೆ, ಯಾಕೆ ಲೇಟಾಗಿ ಬಂದರು, ಏನು ಕಾರಣ ಅಂದ್ಬಿಟ್ಟು ದಿವ್ಯ ದೃಷ್ಟಿಯಿಂದನೇ ನೋಡ್ತಾರೆ. ಆ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇವರ ಮನಸ್ಸಲ್ಲಿ ಈ ಥರ ಅಲ್ಲಿ ಜಲಕ್ರೀಡೆ ಆಡಬೇಕಾದ್ರೆ ಈ ಥರ ಒಂದು ಮನಸ್ಸಲ್ಲಿ ಒಂದು ಭಾವನೆ ಬಂದಿದೆ, ಇವರು ಈ ಥರ ಒಂದು ಮನಸ್ಸಲ್ಲಿ ಇದನ್ನು ತೊಗೊಂಡಿದ್ದಾರೆ ಅಂತ ಗೊತ್ತಾದಾಗ ಇವರು ಜಮದಗ್ನಿ ಮುನಿಗಳು ಸಖತ್ತಾಗಿ ಕೋಪ ಕುಪಿತರಾಗಿ ರೋಷ ಜ್ವಾಲೆಯಿಂದ ಅವ್ರ ಮೇಲೆ ಸಿಟ್ಟಿಗೆ ಹೇಳ್ತಾರೆ. ಸಿಟ್ಟಿಗೆ ಹೇಳಿದಾಗ ನೀನು ಈ ಥರ ತಪ್ಪು ಮಾಡಿದೀಯಾ ಅಂತಂತ, ಈ ಥರ ಎಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಮಾಡಿದೀಯಾ ಅಂತ ಅಂದ್ಬಿಟ್ಟು ದೊಡ್ಡ ಮಗನ ಕರೆದು ನಿಮ್ಮ ತಾಯಿ ಈ ಥರ ತಪ್ಪು ಮಾಡಿದ್ರೆ ತಲೆ ಕಟ್ಟಿರಿ ಅಂತ ಹೇಳ್ತಾರೆ. ಆಗ ಒಪ್ಪೋದಿಲ್ಲ ಅವನು. ಮಗ ಏನು ಮಾಡ್ತಾನೆ,
ತಾಯಿ ಶಾಪ, ತಾಯಿ ತಲೆ ಕಡ್ದು ನಾವು ಶಾಪಗ್ರಸ್ತರಾಗ್ತೀವಿ, ಆಗೋದಿಲ್ಲ, ನನ್ನ ಕೈಲಿ ಇದಾಗಲ್ಲ ಅಂತ ಹೇಳ್ತಾನೆ. ಕ್ರಮೇಣ 2ನೇ ಮಗನ್ ಕರೀತಾರೆ, 3ನೇ ಮಗನ್ ಕರೀತಾರೆ, 4ನೇ ಮಗನೂ ಕರೀತಾರೆ. ನಿಮ್ಮ ತಾಯಿ ತಲೆ ಕಡೀರಿ ಅಂತ ಹೇಳ್ತಾರೆ. ಅವ್ರು ಯಾರು ಒಪ್ಪೋದಿಲ್ಲ, ನಾವು ಶಾಪಗ್ರಸ್ತರಾಗಿ ನಮ್ಗೆ ಇಷ್ಟ ಇಲ್ಲ, ಬಟ್ ನಮ್ಮ ತಾಯಿ ತಲೆ ಕಡಿಯೋದನ್ನ ಸುಲಭ ಅಲ್ಲ, ಅದು ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದಾಗ ಆವಾಗ ಅವ್ರೇನ್ ಮಾಡ್ತಾರೆ, ಆ 4 ಜನ ಮಕ್ಳಿಗೂ ಭಸ್ಮ ಮಾಡ್ಬಿಡ್ತಾರೆ. ತಪಶಕ್ತಿಯಿಂದ ಅವ್ರನ್ನ ಭಸ್ಮ ಮಾಡ್ಬಿಡ್ತಾರೆ. ಅವ್ರ ಅಲ್ಲಿಗೆ ಮುಗೀತು. ಅವಾಗ 5ನೇ ಮಗ ಬರ್ತಾನೆ. 5ನೇ ಮಗ ಯಾರು? ಪರಶುರಾಮ್. 5ನೇ ಮಗ ಪರಶುರಾಮ್ ಬಂದಾಗ ಅದೇ ಸಮಯಕ್ಕೆ ಅವ್ರು ಬಂದಾಗ ಕೇಳ್ತಾನೆ, ನೀನ್ ತಾಯಿ ಈ ತರ ತಪ್ಪು ಮಾಡಿದ್ದಾರೆ, ಅವ್ರ ತಲೆ ಕಡಿ ಅಂತ ಕೇಳಿದಾಗ ಹಿಂದೂ ಮುಂದೆ ನೋಡ್ದಲೆ ಕೊಡ್ಲಿ ತಗೊಂಡು ತಾಯಿಯ ತಲೆನ ಶಿರಚ್ಛೇದನ ಮಾಡ್ಬಿಡ್ತಾರೆ. ಯಾರು? ಪರಶುರಾಮ್ ಅವರು. ಅವಾಗ ಆ ಶಿರಚ್ಛೇದನ ಮಾಡಿದಾಗ ಇವ್ರಿಗೆ ಸಮಾಧಾನ ಆಗುತ್ತೆ. ಯಾರಿಗೆ? ಜಮದಗ್ನಿ ಮುನಿಗಳಿಗೆ, ನನ್ನ ಮಗ ನಾನು ಹೇಳಿದ ಮಾತು ಕೇಳಿದ್ನಲ್ಲ, ಪಿತೃವಾಕ್ಯನ ಪರಿಪಾಲಕನಾದ್ನಲ್ಲ ಅಂದ್ಬಿಟ್ಟು ಅವ್ರ ಮಗನ್ ನೋಡ್ಬಿಟ್ಟು ಅವ್ರು ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಅವಾಗ ಅವ್ರು ಕೇಳ್ತಾರೆ, ನಿನ್ಗೆ ಏನು ವರ ಬೇಕು ಕೇಳು ಅಂತ ಕೇಳ್ತಾರೆ ಪರಶುರಾಮ್ ಅವ್ರಿಗೆ ಜಮದಗ್ನಿ ಮುನಿಗಳು. ಅವಾಗ ನಿಮ್ಗೆ ಏನು ವರ ಬೇಕು ಅಂತ ಕೇಳಿ ಅಂತಂದಾಗ ಅವ್ರು ಕೇಳ್ತಾರೆ, ಮೊದಲನೇ ವರವಾಗಿ ನಮ್ಮ ತಾಯಿನ ಬದುಕಿಸು ಅಂತ ಕೇಳ್ತಾರೆ. ಅವಾಗ ಅವರು ಓಕೆ, ಅವರ ಏನು ಅವ್ರ ಬೇಡಿಕೆ ಅಂತೆ ಅವ್ರ ತಾಯಿನ ಅವ್ರು ಬದುಕಿಸ್ತಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿನ ಅವರು ಬದುಕಿಸ್ತಾರೆ. ಅವಾಗ 2ನೇ ವರ ಏನು ಅಂತ ಕೇಳ್ತಾರೆ ಅಂದ್ರೆ, ನಮ್ಮ ಏನು ಸಹೋದರನೆಲ್ಲ ಶಾಪಗ್ರಸ್ತರಾಗಿ ಬಸ್ಸು ಮಾಡಿದೀವೋ ಅವರನ್ನು ಬದುಕಿಸ್ಕೊಡೋ, ಶಾಪ ವಿಮೋಚನೆ ಮಾಡು ಅಂತ ಕೇಳ್ತಾರೆ. ಅದಕ್ಕೂ ಓಕೆ ಆಯ್ತು. ಅದನ್ನು 2ನೇ ವರನು ಅವ್ರು ತಥಾಸ್ತಂತಾರೆ. 3ನೇ ವರ ಏನಪ್ಪಾ ಅಂತಂದ್ರೆ, ನಿಮ್ಮ ಕೋಪನ ಕಮ್ಮಿ ಮಾಡ್ಕೊಂಡು ನೀವು ಶಾಂತ ಚಿತ್ತರಾಗಿರ್ಬೇಕು ಅಂತ ಕೇಳಿದಾಗ ಅದಕ್ಕೂ ಅವರು ಆಯ್ತು ಅಂದ್ಬಿಟ್ಟು ಎಲ್ಲ ಆ ವರನು ಕೊಡ್ತಾರೆ. ಎಲ್ಲ ಸರೋಗುತ್ತಲ್ಲಿಗೆ ಎಲ್ಲ ಸರಿ ಹೋದ ಮೇಲೆ ಇವ್ರಿಗೆ ತಾಯಿಯ ಕಡ್ದಿರ್ತಕ್ಕಂಥ ಶಾಪ ವಿಮೋಚನೆ ಆಗಿರಲ್ಲ, ಎಲ್ಲ ಹೋಗಿರುತ್ತೆ, ಶಾಪ ವಿಮೋಚನೆ ಆಗಿರಲ್ಲ. ಅವಾಗ ಶಾಪ ವಿಮೋಚನೆಗೋಸ್ಕರ ಏನ್ ಮಾಡೋದು ಅಂತಂದಾಗ ಅಶರೀರವಾಣಿ ಆಗಿ ಹೇಳುತ್ತೆ, ನೀನು ಶಾಪ ವಿಮೋಚನೆ ಆಗ್ಬೇಕಂತಂದ್ರೆ ಇಂಥ ಜಾಗದಲ್ಲಿ ಹೋಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿದ್ರೆ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ ಅಂದ್ಬಿಟ್ಟು ಅಶರೀರವಾಣಿ ಹೇಳುತ್ತೆ. ಅವಾಗ ಏನ್ ಮಾಡ್ತಾರೆ, ಅವರು ಈ ಜಾಗಕ್ಕೆ, ಆಲ್ತಿ ಅನ್ನೋ ಈ ಜಾಗಕ್ಕೆ ಬಂದು ಸುತ್ತ ನೋಡ್ತಾರೆ. ಎಲ್ಲ ಬಂಡೆ, ಕಲ್ಲುಗಳು, ಬಂಡೆ ಎಲ್ಲ ವಿಚಿತ್ರವಾಗಿರುತ್ತೆ. ಎಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಅವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎಲ್ಲಿ ತಪಸ್ ಮಾಡ್ತಿದ್ದಾರೆ, ಎಲ್ಲಿ ನೆಲೆಗೊಂಡಿದ್ದಾರೆ ಅಂತಾನೆ ಅವ್ರಿಗೆ ಗೊತ್ತಾಗದಲ್ಲಿದ್ದಾಗ ಬರ್ತಾರೆ, ಒಳಗಡೆ ಹುಡಿಕೊಂಡು ಬರ್ತಾರೆ. ಎಲ್ಲ ಯಾವುದೋ ಒಂದು ಮೂಲೆ ಒಳಗೆ ಅವರು ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತಾರೆ. ಇಲ್ಲಿ ಹುಡಿಕೊಂಡ್ ಬರ್ತಾರೆ. ಹುಡಿಕೊಂಡ್ ಬಂದಾಗ ಆ ಬಂಡೆ ಕಲ್ಲುಗಳು ಅವೆಲ್ಲ ತುಂಬಾ ಹಿಂಗ ಅಡ್ಡಡ್ಡ ಬಂದು ಇರ್ತವೆ. ಒಳಗಡೆ ಹೋಗಕ್ಕೆ ಆಗೋದಿಲ್ಲ ಅಂತ ಜಾಗ ಅದು. ಅವಾಗ ಏನ್ ಮಾಡ್ತಾರೆ, ತಮ್ಮ ಕೊಡ್ಲಿ ತಗೊಂಡು ಅದನ್ನೆಲ್ಲ ಕೊಚ್ಚಾಕ್ತಾರೆ. ಕಲ್ಲು ಬಂಡೆಗಳನ್ನ ಕೊಚ್ಚಿ ಹಂಗೇನೆ ಒಳಗಡೆ ಹೋಗ್ತಾರೆ. ಅದೇ ಈ ಜಾಗ, ಅದೇ ಏಕಶಿಲಾ ಬೆಟ್ಟ ಇದೆ. ಇದ್ರ ಒಳಗಡೆನೆ ಮಲ್ಲಿಕಾರ್ಜುನ ಸ್ವಾಮಿಯವರು ಪ್ರತಿಷ್ಠಾಪನೆ ಆಗಿರೋದು. ಇಲ್ಲೇ ಅವ್ರ ಜಾಗದಲ್ಲಿ ಗುಹೆ ತರ ಅವರು ಏನು ಕೊಡ್ಲಿ ಏಟ್ ಹೆಂಗೆ ಹಾಕಿದ್ದಾರೆ ಹಂಗಂಗೆ ಕಚ್ಚಾಗಿ ಕಲ್ಲು ಬಿದ್ದಿರೋದು, ಕಲ್ಲು ಕೆತ್ತಿರೋದು ಇಲ್ಲಿದೆ. ಬನ್ನಿ, ನಿಮ್ಮನ್ನ ಒಳಗಡೆ ಕರ್ಕೊಂಡೋಗಿ ಎಲ್ಲನೂ ತೋರಿಸ್ತೀನಿ. ಶಾಪ ವಿಮೋಚನೆ ಮಾಡ್ಕೊಳಕ್ ಬಂದಂತ ಪರಶುರಾಮ್ ಅವರು ಹೇಗೆ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋದ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ವೀಕ್ಷಕರೇ, ಈಗ ನಾವು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಹೆಬ್ಬಾಗಿಲಲ್ಲಿದ್ದೀವಿ. ಇನ್ನೇನು ಒಳಗಡೆ ಬರ್ತಾ ಇದ್ದೀವಿ. ಇವ್ರಿಗೆ ಹೆಂಗ್ ಗೊತ್ತಾಗ್ತದೆ, ಸ್ಟಾರ್ಟಿಂಗ್ ಬಂದಾಗ ಪರಶುರಾಮ್ ಅವರು ಅವ್ರ ತಾಯಿಯ ಶಿರಚ್ಛೇದನ ಮಾಡಿರೋದ್ರಿಂದ ಶಾಪ ವಿಮೋಚನೆಗೋಸ್ಕರ ಬಂದಿರ್ತಾರೆ. ಇಲ್ಲಿ ಬಂದಾಗ ಏನ್ ಮಾಡ್ತಾರಪ್ಪ ಅಂದ್ರೆ, ಅವರು ಕುದುರೆ ಮೇಲೆ ಬಂದಿರ್ತಾರೆ. ಕುದುರೆ ಮೇಲೆ ಬಂದಾಗ ಅವ್ರಿಗೆ ಎಲ್ಲಿ ಇದೆ ದೇವ್ರು, ಎಲ್ಲಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ, ಎಲ್ಲಿ ಕುಂತಿದ್ದಾರೆ ಅಂತಾನೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಒಂದು ದುಂಬಿ ಬರುತ್ತೆ. ಆ ದುಂಬಿ ಆ ದೇವರಿಗೆ ತಗೊಂಡೋಗ್ತಾ ಇರುತ್ತೆ, ಒಂದು ಹೂವನ್ನ ತಗೊಂಡೋಗ್ತಾ ಇರುತ್ತೆ. ಅಲ್ಲಿ ಆ ಮಲ್ಲಿಕಾರ್ಜುನ ಸ್ವಾಮಿಯ ಮುಂದೆ ಹೂವು ಇಡೋದಕ್ಕೆ ಹೂವು ತಗೊಂಡೋಗ್ತಾ ಇರುತ್ತೆ. ಅದನ್ನ ಇವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ದುಂಬಿನ ಫಾಲೋ ಮಾಡ್ಕೊಂಡು ಹೋದಾಗ ದೇವ್ರ ಹತ್ರ ಹೋಗ್ಬೋದು ಅಂದ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಕುದುರೆ ಮೇಲೆ ಬಂದಿರ್ತಾರೆ. ಅವಾಗ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ಜಾಗ ಎಲ್ಲ ಬಂಡೆ ಇರೋದ್ರಿಂದ ಅದೇನು ಗೊತ್ತಾಗೋದಿಲ್ಲ, ಒಳಗಡೆ ಹೆಂಗ್ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಕೊಡ್ಲಿ ತಗೊಂಡು ಇದನ್ನೆಲ್ಲ ಕೊಡ್ಲಿಲೇ ಹೊಡೆದಿರ್ತಾರೆ. ಕೊಡ್ಲಿಲಿ ಹೊಡೆದಿರ್ತಕ್ಕಂಥ ಕಚ್ಚುಗಳು ನೋಡಿ ಹಾಗೆ ಇದೆ ಪರಶುರಾಮ್ ಅವರು ಕೊಡ್ಲಿ ಹೊಡೆದಿರ್ತಕ್ಕಂಥ ಇವು ಏಟುಗಳಿವು. ಕಲ್ಲಿಗೆ ಹಿಂಗೆ ಹೊಡೆದು ಅತ್ತಗಿತ್ತಾಗೆಲ್ಲ ಸಾವಿರ್ಕೊಂಡು ಕುದುರೆ ಮೇಲೆ ಬರ್ತಾರೆ. ಬನ್ನಿ ವೀಕ್ಷಕರೇ, ಕುದುರೆ ಮೇಲೆ ಹಂಗೆ ಬತ್ತಾ ಇಲ್ಲಿ ಗಂಟ ಹೊಡ್ಕೊಂಡ್ಬರ್ತಾರೆ. ಇಲ್ಲಿ ಗಂಟ ಹೊಡ್ಕೊಂಡ್ಬಂದ್ರು ಅವರು ಅಷ್ಟೊತ್ತಿಗೆ ಸುಸ್ತಾಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಕುದುರೆಯಿಂದ ಇಳಿದು ನಿಂತ್ಕೊಂಡು ಇಲ್ಲೆಲ್ಲ ಹೊಡಿತಾರೆ. ಇದೇ ಕೊಡ್ಲಿಯಿಂದ ಹಿಂಗ ಆ ಕಡೆ ಈ ಕಡೆ ಎಲ್ಲ ಹೊಡ್ಕೊಂಡು ಜಾಗ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಹೋಗ್ತಾ ಹಂಗೇನೆ ಅವರು ಸುಸ್ತಾಗ್ತಾರೆ. ಸುಸ್ತಾಗಿ
ಕೊಡ್ಲಿ ಏಟು ಅವ್ರು ಹೊಡೆದು ಸುಸ್ತಾದಾಗ ಏನ್ ಮಾಡ್ತಾರೆ, ಕುಂತ್ಕೊಂಡು ಇಲ್ಲಿ ಬಗ್ಕೊಂಡು ಹಂಗೇನೆ ಇಲ್ಲಿ ಮುಂದೆ ಹೊಡ್ಕೊಂಡು ಹೋಗ್ತಾರೆ. ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ಇನ್ನು ಮುಂದೆ ಇದೆ, ಅಲ್ಲಿಗೆ ಅದೇ ತರ ಕುಂತ್ಕೊಂಡು ಹೊಡ್ಕೊಂಡು ಹೋಗಿ ಇಲ್ಲಿ ಮುಂದೆ ಹೋಗಿ ಅಲ್ಲಿ ಹೋಗ್ತಾರೆ. ಇಲ್ಲಿ ನಂದಿ ಇದೆ, ಅಷ್ಟು ನಂದಿ ಸಿಗುತ್ತೆ ಅವ್ರಿಗೆ. ಇಲ್ಲಿ ನಂದಿ ಫಸ್ಟ್ ನಂದಿ ಅವ್ರ ಕಣ್ ಕಾಣಿಸುತ್ತೆ, ನಂದಿ ಸಿಗುತ್ತೆ, ಇದನ್ನೆಲ್ಲ ನೋಡ್ತಾರೆ, ಇದನ್ನೆಲ್ಲ ಇದ್ ಮಾಡ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಒಳಗಡೆ ಇದ್ದಾರೆ, ಒಳಗಡೆನಾ ಒಳಗಡೆ ಒಳಗಡೆ ಇದೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ. ಇವಾಗ ಏಕ ಕುಂತ್ಕೊಂಡು ಏಕ ಹೊಡ್ಕೊಂಡು ಹೋಗಿರೋದು. ಬನ್ನಿ ವೀಕ್ಷಕರೇ, ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಅರ್ಚಕರಾದಂತ ಮಹೇಶ್ ಅವರು ಇದ್ದಾರೆ, ಅವ್ರನ್ನ ಇನ್ನು ಹೆಚ್ಚಿನ ಮಾಹಿತಿ ಇವ್ರ ಕಡೆಯಿಂದ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಇದು ಆಲ್ತಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ, ಇದು ಆಲ್ತಿ ಮಲ್ಲೇಶ್ವರ ಸ್ವಾಮಿ ಬೆಟ್ಟ. ಇದು ಪರಶುರಾಮರು ಅವರ ತಾಯಿ ಶಾಪ ಇದಕ್ಕೆ ಪರಿಹಾರಕ್ಕೋಸ್ಕರ ಈ ದೇವಸ್ಥಾನನ ನಿರ್ಮಾಣ ಮಾಡಿ ಶಾಪ ವಿಮೋಚನೆಗೋಸ್ಕರ. ಫಸ್ಟ್ ಇದು ಒಂದೇ ಬಂಡೆ, ಏಕಶಿಲಾ ಬಂಡೆ ಅಂತ, ಒಂದೇ ಬಂಡೆ. ಅವರು ಶಿವನ್ ಕರೀತಾರೆ, ಶಿವ ಅಂದ್ರೆ ಸೌಂಡ್ ಮಾತ್ರ ಕೇಳೋದು, ಅವರು ದರ್ಶನ ಮಾತ್ರ ಕೊಡ್ತಾ ಇರಲ್ಲ. ಬರೀ ಕೂಗ್ದಾಗ ಎಲ್ಲಿದ್ಯಪ್ಪ ಅಂದ್ರೆ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾ ಇರುತ್ತೆ. ಅವರು ಈ ಬಂಡೆ ಸುತ್ತ 3 ಸುತ್ತ ಬರ್ತಾರೆ, ಅವಾಗ ಗೊತ್ತಾಗಲ್ಲ. ಅಲ್ಲಿ ಬಂದು ಸುಮ್ಮನೆ ಮಂಡ್ಯ ಅಲ್ಲಿ ಇದು ಒಂದೇ ಬಂಡೆ ಅಲ್ವಾ, ಅಲ್ಲಿ ಮುಂದೆ ಕುಂತಿರ್ತಾರೆ. ಅವತ್ತು ಒಂದು ದುಂಬಿ ಹೂವ ತಗೊಂಡು ಬರ್ತಾ ಇರ್ತದೆ, ಅದನ್ನ ನೋಡ್ಕೊಂಡು ಅವರು ಮುಂದೆ ಏನೋ ಇಲ್ಲಿ ಒಳಗಡೆ ಇರ್ಬೇಕು ಶಿವ ಅನ್ಬಿಟ್ಟು ಹಂಗೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕುದುರೆ ಮೇಲಿಂದ ಕಡಿತಾರೆ ಬಂಡೆನ ಏಕ ಕಡ್ಕೊಂಡ್ ಬರ್ತಾರೆ. ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಕುದುರೆ ಮೇಲೆ, ಆಮೇಲೆ ಇಳಿದ್ಬಿಟ್ಟು ಅದೆಲ್ಲ ಕಚ್ ಬಿದ್ದಿದೆಯಲ್ಲ, ಅವ್ರು ಪರಶುರಾಮ ಅವ್ರ ಕೊಡ್ಲಿಯಿಂದನೇ ಕಡ್ದಿರೋದು ಅದೆಲ್ಲ, ಅದು ರಿಯಲ್ ಇದೆ. ಅವತ್ತಿನ ಏಕ ಹಂಗೆ ಫಸ್ಟ್ ಸ್ಟಾರ್ಟಿಂಗ್ ಕುದುರೆ ಮೇಲೆ, ಆಮೇಲೆ ನಿಂತ್ಕೊಂಡು ಬಕ್ಕೊಂಡು ಅವ್ರಿಗೆ ಹೆಂಗೆ ಸುಸ್ತಾಗದ ಹಂಗೆ ಕಡ್ದವ್ರೆ. ಕಡಿತಾ ಇದು ಉದ್ಭವ ಬಸವಣ್ಣ, ಸ್ಟಾರ್ಟಿಂಗ್ ಬಸವಣ್ಣ ಸಿಗುತ್ತೆ ಅವ್ರಿಗೆ. ಇಲ್ಲೇ ಇರುತ್ತೆ ಸ್ಟಾರ್ಟಿಂಗ್, ಇಲ್ಲೇ ಇರುತ್ತೆ ಬಸವಣ್ಣ. ಬಸವಣ್ಣ ಇದ್ಮೇಲೆ ಶಿವ ಇರ್ಬೇಕು ಅಂತ ಅವ್ರಿಗೆ ಗೊತ್ತಾಗಿ ಆಗ ಇದು ನೋಡ್ತಾರೆ. ಇಲ್ಲಿ ದುಂಬಿ ತಗೊಂಡೋಗಿರೋದು ಹಂಗೆ ಮಾರ್ಕ್ ಇರುತ್ತೆ, ಹಿಂಗೆ ಕೊರ್ದಿರಂಗೆ ಹೂವ ತಗೊಂಡೋಗಿರೋದು ಇದು ಹಿಂಗೆ ಕೊರ್ದಿರೋದು. ಆದ್ರೆ ಇಲ್ಲಿ ಬಸವಣ್ಣ ಇದ್ಮೇಲೆ ಶಿವ ಇರ್ತಾರೆ ಅಂತ ಮುಂದೆ ಹಂಗೆ ಕಡ್ಕೊಂಡ್ ಬರ್ತಾರೆ. ಇನ್ನು ಮುಂದೆ ಬಂದ್ರೆ ನಿಮ್ಗೆ ದೇವರು ಸಿಗುತ್ತೆ, ಗೊತ್ತಾಗುತ್ತೆ. ದುಂಬಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಆ ದುಂಬಿನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದು ಹೆಂಗ್ ಹೋಗಿದೆ ನೇರ ಹಂಗೆ ನೋಡ್ಕೊಂಡು ಕಡ್ಕೊಂಡ್ ಹೋಗ್ತಾ ಇರ್ತಾರೆ. ಮುಂದೆ ಇನ್ನ ಫುಲ್ ಮುಂದೆ ಹೋಗ್ಬೇಕು ನಿಮ್ಗೆ. ಅವ್ರು ಇರೋದು ಅಲ್ಲಿ, ಇನ್ನ ಶಿವ ಇರೋದು ಮುಂದೆ. ಅಲ್ಲೇನು ತಪಸ್ ಮಾಡ್ತಾ ಇರ್ತಾರ ಇಲ್ಲ? ಶಿವ ತಪಾಸ್ ಮಾಡ್ತಾ ಇರ್ತಾರೆ, ಆದ್ರೆ ಇದ್ರ ರೂಪದಲ್ಲಿ ಮಾಮೂಲಿ ಲಿಂಗದ ರೂಪಲ್ಲೇ ತಪಾಸ್ ಮಾಡ್ತಾ ಇರ್ತಾರೆ. ಅವ್ರು ಇನ್ನ ಹೋಗ್ಬೇಕಾರೆ ಕಡ್ಕೊಂಡ್ ಹೋಗ್ಬೇಕಾರೆ ಗೊತ್ತಿಲ್ದೇನೆ ಸ್ವಾಮಿಗೆ ಟಚ್ ಮಾಡ್ಬಿಡ್ತಾರೆ. ಕೊಡ್ಲಿಲಿ ಟಚ್ ಮಾಡಿದ ತಕ್ಷಣ ಸ್ವಾಮಿಗೆ ಏಟ್ ಬೀಳುತ್ತೆ. ಅದು ಹಾಲಾಗ್ಬಿಡುತ್ತಂತೆ, ಫುಲ್ ಹಾಲು, ರಕ್ತ ಬರೋ ಬದಲು ಹಾಲು ಬರುತ್ತೆ, ಫುಲ್ ಹಾಲು ತುಂಬ್ಕೊಂಡ್ಬಿಡುತ್ತಂತೆ. ಅವ್ರೆಷ್ಟು ಕೊಚ್ಕೊಂಡ್ ಬಂದಿದಾರೋ ಅಷ್ಟು ಹಾಲು ತುಂಬ್ಕೊಂಡ್ಬಿಡುತ್ತಂತೆ. ಅವಾಗ ದೇವ್ರು ಇಲ್ಲೇ ಇದ್ದೇನೆ ಅಂತ ಹೇಳಿ ಅವ್ರಿಗೆ ಹೇಳಿ, ನಾನು ನಿನ್ಗೆ ಅಲ್ಲಿವರೆಗೂ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಹಾಲು ಏನಕ್ ಬಂತು, ಏನ್ ಬಿದ್ದಿದೆ, ಏನು ಗೊತ್ತಾಗಲ್ಲ ಅವ್ರಿಗೆ. ಏನೋ ಸುಮ್ಮನೆ ಏನೋ ಟಚ್ ಮಾಡ್ಬಿಟ್ಟಿದ್ದೀನಿ ಏನ್ ಅನ್ಕೊಂಡಿರ್ತಾರೆ. ಅವಾಗ ದೇವರ ಪ್ರತ್ಯಕ್ಷ ಆಗಿ, ಇವತ್ತಿಗೆ ನಿನ್ನ ಪಾಪ ಪರಿಹಾರ ಆಯ್ತು, ನೀನು ಇಲ್ಲೇ ಇವತ್ತು ಅಲ್ಲಿ ಕೆಳಗಡೆ ಒಂದು ಕೊಳೆ ಬರುತ್ತೆ, ಅಲ್ಲೇ ಅವರೇ ಕೊಳ ಕಚ್ಚಿ ಕತ್ತರಿಸಿ ಇರೋ ಕೊಡ್ಲಿ ಕತ್ತರಿಸ್ಕೊಳ ಮಾಡಿರೋದು, ಇವತ್ತು ಬಂದು ನೀನು ತೋರಿಸ್ತೀನಿ, ಅಲ್ಲಿ ಅದು ಹಾಲಾಗಿ ಉರಿತದೆ, ಅಲ್ಲೇ ಊಟ ಮಾಡಿ ಅವತ್ತಿಗೆ ಇಲ್ಲಿ ಪಾಪ ಪರಿಹಾರ ಆಗುತ್ತೆ ಪರಶುರಾಮರಿಗೆ. ಇಲ್ಲಿ ಬಂದ್ಮೇಲೆ ಪಾಪ ವಿಮೋಚನೆ ಆಗುತ್ತೆ. ಇದು 101 ದೇವಸ್ಥಾನ, ನಮ್ದು 101ನೇ ದೇವಸ್ಥಾನ. ಅವರು ಟೋಟಲ್ 101 ದೇವಸ್ಥಾನ ಓಪನ್ ಮಾಡಿದ್ದಾರೆ. ಯಾರು? ಪರಶುರಾಮರು. 21 ಸತಿ ಇದ್ ಮಾಡ್ತಾರಲ್ಲ, ಭೂಲೋಕ ಸುತ್ತು ಪ್ರದಕ್ಷಿಣೆ ಮಾಡ್ತಾರೆ. ಅವಾಗ ಮಾಡಿದಾಗ ನಮ್ದು 101ನೇದು ದೇವಸ್ಥಾನ, ನಮ್ದೇ ಲಾಸ್ಟ್. ಇದು 101ನೇ ದೇವಸ್ಥಾನ ಮಾಡಿ ಶಾಪ ವಿಮೋಚನೆ ಆಗಿರೋದು, ಅವ್ರಿಗೆ ಒಂದು ಮುಕ್ತಿ ಸಿಕ್ಕಿರೋದು ಜಾಗ ಇದು. ಇದು ನಾವು 5ನೇ ತಲೆ ನಾವು ಮಾಡ್ತಾ ಇರೋದು. ಈ ಜಾಗದ ಏನು ಹೆಸರು ಸ್ವಾಮಿ? ಇಲ್ಲಿ ಆಲ್ತಿ ಅಂತ, ಅದೇ ಹಾಲಾಗ್ ಅರ್ದಿರೋದ್ರಿಂದ ಆಲ್ತಿ ಮಲ್ಲೇಶ್ವರ ಸ್ವಾಮಿ ಅಂತ. ಆಲ್ತಿ ಅಂತ ಹೆಸರು ಬಂದಿರೋದು, ಹಾಲಾಗ್ ಅರ್ದಿರಿ ನಿಂತ್ಕೊಂಡಿತ್ತಂತೆ ಹೋಗಿ. ಅವ್ರಿಗೆ ಏಟ್ ಬಿದ್ದಾಗ ಅದು ಹಾಲಾಗ್ ಹರ್ಕೊಂಡು ಹೊಂಟೋಗ್ಬಿಡ್ತಂತೆ. ಅಲ್ಲಿ ಹೋಗಿ ನಿಂತು ಕಟ್ಟೆ ತರ ನಿಂತ್ಕೊಂಡಿದ್ದಕ್ಕೆ ಅವತ್ತಿಂದ ಆಲ್ತಿ ಮಲ್ಲೇಶ್ವರ ಸ್ವಾಮಿ, ಆಲ್ತಿ ಮಲ್ಲಪ್ಪ ಅಂತಾರೆ, ಆಲ್ತಿ ಮಲ್ಲೇಶ್ವರ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಎಲ್ಲರೂ ಎಲ್ಲಾ ದೇವರ ಹೆಸರುತ್ತಾನೆ. ಆಕ್ಚುಲಿ ಬಂದಿದ್ದು ಆಲ್ತಿ ಮಲ್ಲೇಶ್ವರ. ಈಗ ಅವ್ರಿಗೆ ಏಟ್ ಬೀಳ್ತಲ್ವಾ, ಏನು ಶಿವನಿಗೆ ಏಟ್ ಬೀಳ್ತಲ್ವಾ, ಅವಾಗ ಅವ್ರ ಕೋಪದಲ್ಲಿ ಅವ್ರು ಏನೋ ಅವ್ರಿಗೇನು ಶಾಪ ಏನೋ ಆತರ ಏನ್ ಮಾಡಿಲ್ಲ, ಹುಡಿಕೊಂಡೆ ಬಂದಿರೋದಲ್ವ, ಅವ್ರನ್ನೇ ನೋಡಕ್ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಾಗದಲ್ಲೇ ಟಚ್ ಮಾಡಿದಾರೆ ಅಂತ ಅದೇನು ಇದು ಮಾಡಿಲ್ಲ. ಅವತ್ತೇ ನಿನ್ಗೆ ಪಾಪ ಪರಿಹಾರ ಆಯ್ತು ಇವತ್ತಿಗೆ ಅಂತ ಹೇಳಿ ಕಳ್ಸಿದ್ದಾರೆ. ಇಲ್ಲಿ ಬಂದವ್ರದಿಗೂ ಸಹ ಇಲ್ಲಿ ಒಂದು ಪಾಪ ಪರಿಹಾರ ಆಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಅವ್ರದ್ದು ಏನೇ ಕಷ್ಟ ಏನಿದ್ರು ಬಂದು ದೇವ್ರ ಹತ್ರ ಹೇಳ್ಕೊಂಡ್ರೆ ಅವ್ರಿಗೆಲ್ಲ ಅವ್ರ ಪರಿಹಾರ ಸಿಕ್ಕಿದೆ, ಬೇಜಾನ್ ಜನ ಸಿಕ್ಕಿದೆ. ಮಕ್ಕಳಾಗ್ದಾಗ ಇಲ್ಲೇ ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲಿ ದೇವಸ್ಥಾನದ ಅರ್ಚಕರು ಅವರೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರ ಅರ್ಚಕರೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು, ಇದು ಮೇನ್ ಶಿವನ ಸ್ಥಳ, ಶಾಪ ವಿಮೋಚನೆ ಸ್ಥಳ ಅಂತ ಬಂದು ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರಲ್ಲ. ಮತ್ತೆ ತಮಿಳ್ನಾಡಿನ ಬರ್ತಾರೆ,
ಆಮೇಲೆ ಇದು ಜಾಸ್ತಿ ಇದಕ್ಕೆ ಮನೆ ದೇವರು ಅಂತ ಹ್ಮ್ ಈ ಮುನಿಯೂರು ಬಳ್ಳೆಕಟ್ಟೆ ಈ ತುರುವೇಕೆರೆ ಸೈಡ್ ಈ ಕಡೆ ಜಾಸ್ತಿ ಇದು ಮನೆ ದೇವರು ದೇವರು ಅವ್ರಿಗೆಲ್ಲ ಅವ್ರಿಗೆಲ್ಲ ಅವರೆಲ್ಲ ಶಿವರಾತ್ರಿ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲೇ ಮುಡಿಗೆಲ್ಲ ಕೊಡ್ಸಿ ಹಾ ಮಕ್ಕಳು ನಾಮಕರಣ ಏನಾದ್ರೆ ಬಂದು ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ ಅವರು. ಇದನ್ನ ಅವರು ತುಂಬಾ ನಂಬಿದಾರೆ ಅವರು. ಮನೆ ದೇವರೇ ಅದು, ಮನೆ ದೇವರು ಮನೆ ದೇವರೇ ಅಂತ ನಂಬಿರೋದು. ಮಾಡಿಸ್ಕೊಂಡು ಹೋಗ್ತಾರೆ, ಎಲ್ಲರಿಗೂ ಒಳ್ಳೇದಾಗಿದೆ. ಹ್ಮ್ ಇನ್ನ ಮುಂದೆ ಹೋದ್ರೆ ನಿಮ್ಗೆ ಆಮೇಲೆ ಇಲ್ಲಿ ನೀರ್ ಬೀಳುತ್ತಂತೆ ನಿಜನ ಸ್ವಾಮಿ ಇಲ್ಲಿ ಏನು ಅಂದ್ರೆ ನಂದಿ ಮೇಲೆ ನಂದಿ ಮೇಲೆ ಮಳೆಗಾಲದಲ್ಲಿ ಮಾತ್ರ ಬೀಳುತ್ತೆ. ಇಲ್ಲಿ ಈ ಬಂಡೆಲಿ ನೀರ್ ಬೀಳುತ್ತೆ, ಬಂಡೆಲೆ ನೀರ್ ಬೀಳುತ್ತೆ. ನೀವ್ ಏನಿದೆಯೋ ದೇವ್ರು ಇಲ್ಲಿಂದ ಅಲ್ಲಿವರೆಗೂ ಬಂಡೆಲೆ ನೀರ್ ಬೀಳುತ್ತೆ, ಇದ್ರ ಮೇಲೆ ನೀರ್ ಬೀಳ್ತಾ ಇರ್ತದೆ, ಸಿಗ್ತಾ ಇರ್ತದೆ. ಇವಾಗ ಮಳೆಗಾಲದಲ್ಲಿ ಮಾತ್ರ ಇಲ್ಲಿ, ಬೇಸಿಗೆಗಾಲದಲ್ಲೂ ಒಳಗಡೆ ಶಿವನ್ ಮೇಲೆ ತೊಟ್ಟಿ ಈಗಲೂ ಬೀಳ್ತಾ ಇದೆಯಾ? ಬೀಳುತ್ತೆ, ಅಂದ್ರೆ ಜಾಸ್ತಿ ಬೀಳಲ್ಲ, ಒಂದೊಂದ್ ಡ್ರಾಪ್ ಅವಾಗ ಬೀಳುತ್ತೆ. ಶಿವನ್ ಮೇಲೆ ಮಾತ್ರ ಮಾತ್ರ ಬೀಳುತ್ತೆ. ಇವಾಗ ಬೇರೆ ಕಡೆ ಬೇರೆ ಕಡೆ ಎಲ್ಲೂ ಮಿಕ್ಕಿದ್ ಎಲ್ಲೂ ನೀರು ಬೀಳಲ್ಲ. ಮಳೆಗಾಲ ಬಂದ್ರೆ ಇಲ್ಲಿವರೆಗೂ ನೀರು ತುಂಬಿಕೊಳ್ಳುತ್ತಾ? ಇಲ್ಲಿವರೆಗೂ ಅಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಫುಲ್ ಆಗ್ರೆ ಆ ಕಡೆ ಇರುತ್ತದೆ. ಫುಲ್ ಆಗಿ ಆಚೆಗೆ ಹರಿದ್ಬಿಡುತ್ತಾ? 2024ರಲ್ಲಿ ಫುಲ್ ಹರಿದಿತ್ತು. ಅವಾಗ ನೀವು ಒಳಗಡೆ ಬರಕ್ಕಾಗಲ್ಲ, ಇದು ಮುಚ್ಚಾಗ್ಬಿಡುತ್ತೆ. ಒಳಗಡೆ ಹೋಗದೆ, ಒಳಗಡೆ ನಾವು ಇಲ್ಲಿಗೆ ಬಂದ್ರೇನೆ ಒಳಗಡೆ ಹೋಗಲ್ಲ, ಯಾಕಂದ್ರೆ ಸ್ವಾಮಿ ಕಾಣಲ್ಲ. ಇಲ್ಲಿ ಈ ಮಟ್ಟಕ್ಕೆ ಬಂದ್ರೆ ಒಳಗಡೆ ಹೋಗಲ್ಲ, ಈ ಫುಲ್ ತುಂಬಿಕೊಂಡಿರುತ್ತೆ, ಫುಲ್ ಮುಚ್ಚಾಗ್ಬಿಟ್ಟಿರುತ್ತೆ. ನಿಮ್ಗೆ ವಿಡಿಯೋ ತೋರಿಸಿದ್ನಲ್ಲ ಅವತ್ತು ನೋಡಿದ್ರಲ್ಲ. ಇದು ಈ ನೀರ್ ಎಲ್ಲಿಂದ ಬರುತ್ತೆ ಸ್ವಾಮಿ? ಸ್ವಾಮಿ ಮೇಲೆ ಬರೋದು, ಎಲ್ಲೂ ಬರಲ್ಲ. ಅಲ್ಲ ಇದು ಫುಲ್ ಏಕಶಿಲೆ ಬಂಡೆ, ಇದು ಬಂಡೆ ಒಳಗೆ ಎಲ್ಲೂ ನೀರ್ ನಿಂತ್ಕೊಳ್ಳಲ್ಲ. ಬಂಡೆ ತ್ಯಾವ ಆಗಿದ್ರೆ, ಈಗ ತ್ಯಾವ ಆಗದ್ರು ಅದು ಬಿಸಿಲಲ್ವಾ, ಒಂದೊಂದ್ ತೊಟ್ಟು ಅನುಗ್ತಾ ಇದೆ. ಈ ಬೇಸಿಗೆಲ್ಲೂ ಬೇಸಿಗೆಲ್ಲೂ ಅನುಗ್ತದೆ. ಮಳೆಗಾಲ ಆದ್ರೆ ಬಸವಣ್ಣ ಮೇಲೆಲ್ಲ ನಡೀತಾ ಇರ್ತದೆ, ಇಲ್ಲೆಲ್ಲ ಹನಿ 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 ಬೀಳ್ತಾನೆ ಇರುತ್ತೆ. ಎಲ್ಲೂ ಅಲ್ಲ, ಮಿಕ್ಕಿದ ಕಡೆ ಎಲ್ಲೂ ಬರಲ್ಲ ನಿಮ್ಗೆ. ದೇವರೆಲ್ಲಿದೆ ಅಲ್ಲೇ ಮಾತ್ರ. ಮತ್ತೆ ಇಲ್ಲಿ ಬರ್ತಕ್ಕಂತ ನೀರು ತುಂಬಾ ಪವಿತ್ರವಾದ ನೀರು ಅದು. ಮತ್ತೆ ಎಲ್ಲದಕ್ಕೂ ಮನೆಗೆ ತಗೊಂಡೋಗಿ ಹಾಕಿದ್ರೆ ಅದು ಒಂಥರ ಫ್ರೆಶ್ ಆಗುತ್ತೆ, ಒಂಥರ ಏನೋ ಬ್ಯಾಡ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ. ಹೊಸ ಮನೆ ಕಟ್ಟೋರು ಮನೆಗೆ ತಗೊಂಡೋಗ್ತಾರೆ, ಬೋರ್ ಕೊರ್ಸೋರು ತಗೊಂಡೋಗ್ತಾರೆ. ಅವ್ರು ತಗೊಂಡೋಗಿ ಅಲ್ಲಿ ಚೆಲ್ಲಿ ನೀರ ಮನೆಗೆ ತೀರ್ತಿರ್ತಾರ. ಇಲ್ಲಿ ಬಂದವರು ತಲೆ ಮೇಲೆ ಹಾಕೊಂಡು ಒಂಥರ ಶಾಪ ವಿಮೋಚನೆ ಆಗುತ್ತೆ ಅಂತ ಒಂದು. ಇಲ್ಲಿ ಸ್ನಾನ, ಇಲ್ಲಿ ನೀರ್ ಹಾಕ್ಸ್ಕೊತಾರೆ. ಇಲ್ಲಿ ಒಳಗಡೆ ತುಂಬಿರುತ್ತಲ್ಲ ದೇವ್ರ ಮೇಲೆ, ಅದನ್ನ ಆಚೆಡೆ ಹಾಕ್ಸ್ಕೊತಾರೆ. ಹಾಕ್ಸ್ಕೊಂಡು ಇಲ್ಲೇ ಗಂಗೆ ಪೂಜೆ ಮಾಡೋರು ಮಾಡ್ತಾರೆ, ನಾವ್ ಮಾಡಿಸ್ಕೊಡ್ತೀವಿ. ಇಲ್ಲೂ ಮಾಡ್ತಾರೆ ಗಂಗೆ ಪೂಜೆ, ಇಲ್ಲೇ ಮಾಡಿಸ್ತೀವಿ. ನೀರಿದ್ದ ಈಗ ನೀರಿಲ್ಲ, ನೀರಿದ್ದಾಗ ಇಲ್ಲೇ ಮಾಡಿಸ್ತೀವಿ. ಇಲ್ಲದವ್ರೆ ಅಲ್ಲಿ ಕೊಳ ಇದೆಯಲ್ಲ ಅಲ್ಲಿ ಮಾಡಿಸ್ತೀವಿ, ಅಲ್ಲಿ ಆಚೆ ಅಲ್ಲಿ ಮಾಡಿಸ್ತೀವಿ. ಅಲ್ಲಿ ಯಾವಾಗ್ಲೂ ನೀರು ಇರುತ್ತಾ? ಅಲ್ಲಿ ಯಾವಾಗ್ಲೂ ಇರೋದು. ಈ ಸತಿ ಅದು ಕಮ್ಮಿ ಆಗ್ಬಿಟ್ಟಿದೆ, ಅದು ಬಿಸಿಲು ಜಾಸ್ತಿ. ಈ ಸತಿ ಮಳೆ ಆಗಿಲ್ಲ ನಮಗೆ, ಕಮ್ಮಿ ಆಗಿದೆ. ಅದೇ ಕಮ್ಮಿ ಅಂದ್ರೆ ಕೆಳಗಡೆ ನೀರಿದೆ, ಅದು ದೇವರಿಗೆ ಉಪಯೋಗಿಸಲ್ಲ ನಾವು. ಆಚೆ ನೀರು ಅದಕ್ಕೆ ಉಪಯೋಗಿಸಲ್ಲ. ಈ ಊರಿಂದ ತಗೊಳ್ತೀವಿ. ಇಲ್ಲದವ್ರು ಇಲ್ಲೇ ಕೊಳ ಯಾವಾಗಲೂ ತುಂಬಿರ್ತದೆ. ಅದು ನೀರಲ್ಲ, ಅದು ಹಾಲು ತರನೇ ಇರ್ತದೆ. ನೀರು ನೀರು ಹಾಲ್ ತರ ಇರುತ್ತೆ. ಇಲ್ಲಿ ಬಂದಾಗ ನೀರು ಹಾಲು ತುಂಬಿಕೊಂಡಿದ್ದು, ಹಾಲು ತುಂಬಿಕೊಂಡಿದ್ದು. ಅದು ಇವತ್ತು ನೀವು ಬೆಳಿಗ್ಗೆ ಮಳೆಗಾಲದಲ್ಲಿ ಬಂದ್ ನೋಡಿ, ಹಾಲ್ ತರ ಇರುತ್ತೆ. ನೀರ್ ತರ ಕಾಣದೇ ಇಲ್ಲ, ಅದು ಹಾಲ್ ತರನೇ ಇರ್ತದೆ. ಅದಕ್ಕೆ ಈ ಊರಿಗೆ ಅದೇ ಒಂದ್ ಹೆಸರು, ಆಲ್ತಿ ಮಲ್ಲಿಕಾರ್ಜುನ ಸ್ವಾಮಿ. ಆಲ್ತಿ ಮಲ್ಲೇಶ್ವರ, ಆಲ್ತಿ ಮಲ್ಲೇಶ್ವರ, ಮಲ್ಲಪ್ಪ, ಮಲ್ಲಿಕಾರ್ಜುನ ಎಲ್ಲ ಹೆಸರಲ್ಲೂ ಕರೀತಾರೆ. ಅದು ಜಾಸ್ತಿ ಆಲ್ತಿ ಮಲ್ಲೇಶ್ವರ ಅಂತಾನೆ, ಮಲ್ಲೇಶ್ವರ ಅಂತ ಕರೀತಾರೆ. ಮಲ್ಲಪ್ಪ ಅಂತಾನೆ ಕರೀತಾರೆ. ಇನ್ನು ಮುಂದೆ ಬಂದ್ರೆ ನಿಮಗೆ ತೋರಿಸ್ತೀನಿ ದೇವ್ರದೆಲ್ಲ. ನಡ್ರಿ ಸ್ವಾಮಿ ಹೋಗೋಣ ಮುಂದೆ. ನಾನು ಇದು ಏನ್ ಸರ್? ಇದು ಸುರಂಗನ? ಇದು ಸುರಂಗ. ಇದು ಮೇಲ್ಕೋಟೆ ಮತ್ತೆ ನಂಜನಗೂಡು ಹೋಗುತ್ತೆ. ಇದು ಒಳಗಡೆ ಎಷ್ಟು ದೂರ ಹೋಗುತ್ತೆ? ಇದು ನೀವು ಅಲ್ಲಿವರೆಗೆ ಹೋಗ್ಬೋದಾ? ಅಷ್ಟು ದೂರ ಹೋಗ್ಬೋದು. ಮುಂದಕ್ಕೆ ಗಾಳಿ ಆಡಲ್ಲ. ಎರಡು ಡಿವೈಡ್ ಆಗುತ್ತೆ, ಎರಡು ಜಾಗ ಡಿವೈಡ್ ಆಗುತ್ತೆ. ಒಂದ್ ಮೇಲ್ಕೋಟೆಗೆ ಒಂದು ಹೋಗುತ್ತೆ, ನಂಜನಗೂಡಿಗೆ ಒಂದು ಹೋಗುತ್ತೆ. ಈ ಜಾಗ ಈ ಸುರಂಗ ಇಲ್ಲಿಂದ ಹೋಗುತ್ತೆ. ಅವಾಗ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ನಾವೊಂದ್ಸತಿ ಯಾರೋ ಒಂದು ಅಷ್ಟು ದೂರ ಕರ್ಕೊಂಡು ಹೋಗಿದ್ವಿ. ಅಷ್ಟು ದೂರ ಹೋಗ್ಬೋದಾ? ಇದು ಹೋಗ್ಬೋದು. ಅದೇ ಇದು ಬಾವಿಗಳೆಲ್ಲ ಅಲ್ಲಿ ಸೇರ್ಕೊಂಡಿರ್ತೇವೆ. ಒಟ್ನಲ್ಲಿ ಇಲ್ಲೊಂದು ಸುರಂಗ ಇದೆ. ಎರಡಿದೆ. ಇಲ್ಲಿ ಒಂದ್ ಕಾಣಿಸುತ್ತೆ, ನಿಮ್ ಮುಂದೆ ಹೋದ್ರೆ ಎರಡಿದೆ. ಈ ಬಂಡೆಲ್ ಹೆಂಗ್ ಮಾಡಿದ್ರು? ದೇವ್ರ ಮಾನವ ಕಾಲ್ರಲ್ವಾ, ದೇವರ ಶಕ್ತಿ ಇದು ಇದೆ. ಎರಡು ನೋಡಿ, ಇದು ಈ ಕಡೆ ಇದೆಯಾ? ಶಿವಗಂಗೆ ಸಿದ್ಧಗಂಗೆಗೆ ಹೋಗುತ್ತೆ ಇದು. ಇಲ್ಲಿ ಹೋಗ್ಬೋದಾ ಮನ್ಸರು? ಇಲ್ಲ, ಇದು ಸರ್ಪ ಸಂಚಾರ ಅಂತ ಕ್ಲೋಸ್ ಮಾಡಿದ್ವಿ. ಸರ್ಪ ಸಂಚಾರ ಕ್ಲೋಸ್ ಮಾಡ್ಬಿಟ್ಟಿದ್ರ? ಸರ್ಪ ಬರುತ್ತೆ ಇಲ್ಲಿ? ಸರ್ಪ ಬರುತ್ತೆ. ಅದು ಯಾರು ಏನೋ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಶಿವಗಂಗೆ ಸಿದ್ಧಗಂಗೆ ಎರಡು ಆಗುತ್ತೆ. ಇದು ಅಂದ್ರೆ ಹೋಗಕಾಲ ಅವಾಗ ಹೋಗ್ತಾ ಇದ್ರು. ಇವ್ ನೀವು ಇದ್ರೊಳಗೆ ಹೋದ್ರೆ ಶಿವಗಂಗೆಗೆ ಹೋದ್ರೆ ಅಲ್ಲಿ ಬೆಂಗಳೂರು ಶಿವಗಂಗೆ ಒಂದು ಸುರಂಗ ಇದೆ ಆಧಾರ. ಇದು ಅದು ಇಲ್ಲಿಗೆ ಬರುತ್ತಾ? ಇಲ್ಲಿ ಬರಲ್ಲ, ಇದು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಇಲ್ಲಿಗೆ ಅಟ್ಯಾಚ್. ಇಲ್ಲಿ ಗಂಗೆ ಪೂಜೆ ಮಾಡೋರೆಲ್ಲ ಇಲ್ಲಿ ನೀರು ತಿನ್ಕೊಳುತ್ತೆ, ಮಾಡಿಸ್ತಾರೆ. ಇಲ್ಲೆಲ್ಲ ಗಂಗೆ ಪೂಜೆ ಮಾಡ್ತಾರೆ, ಇಲ್ಲಿ ಪೂಜೆ ಮಾಡೋದು. ಏನ್ ಗುರುಗಳೇ ಹಿಂಗೆ? ಅವ್ರು ಇಲ್ಲಿ ಗಂಟನು ಹಿಂಗ್ ಕೊಚ್ಕೊಂಡೆ ಬಂದಿದ್ದಾರೆ. ಕೊಚ್ಕೊಂಡೆ ಬಂದಿರೋದು. ನಿಮ್ಗೆಲ್ಲ ಯಾರು ಏನ್ ಮಾಡಕ್ಕಾಗತ್ತೆ? ಇದು ಏನು ಮಾಡಕ್ಕಾಗಲ್ಲ. ಒಂದೇ ಅವ್ರು ಕೊಚ್ಕೊಂಡ್ ಬಂದಿರೋದೆ. ಇಲ್ಲಿ ಗಂಟನು ಕೊಚ್ಕೊಂಡ್ ಬಂದು ಇನ್ನ ಲಾಸ್ಟ್ ಎಂಡೆ ತೋರಿಸ್ತೀನಿ ಬನ್ನಿ.
ಫಸ್ಟ್ ಎಲ್ಲ ಲೈಟ್ ಇರ್ಲಿಲ್ಲ, ಈಗ ಲೈಟ್ ಹಾಕ್ಸಿರೋದು. ಫಸ್ಟ್ ಎಲ್ಲ ಇದು ನೀರು ಸ್ವಾಮಿ. ಹಾ ಇದೆ ಇಲ್ಲಿ ನೋಡಿ, ಇದು ಬಂದು ಇದೆ ಉದ್ಭವ ಲಿಂಗು. ಓ ಅದೇ ಉದ್ಭವ ಲಿಂಗು. ಉದ್ಭವ ಲಿಂಗು ಇದೆ. ಪರಶುರಾಮ ರೇಟು ಹೊಡೆದಿರೋದು ಹಿಂಗು ಚಿಕ್ಕದು, ಇಷ್ಟೇ ಚಿಕ್ಕದು ಹಿಂಗ್ ಹೊಡೆದಿದ್ದಾರೆ ನೋಡಿ. ಇದೆ ಪರಶುರಾಮ ಹೊಡೆದಿರೋದು. ಪರಶುರಾಮ ಕೊಡ್ಲಿ ಬಿದ್ದಿರೋದು ಹಿಂಗೆ. ಹಿಂಗ್ ಹೊಡಿಬೇಕಾರೆ ಹಿಂಗ್ ಹೊಡಬಿಟ್ಟವ್ರೆ, ಇದು ಗೊತ್ತಾಗದೆ ನನಗೆ. ಇದೆ ಗೆರೆ ಲಿಂಗು ತರ ಅಲ್ಲಿಂದ ಇಲ್ಲಿ ಕೊಚ್ಕೊಂಡು ಈ ಲಿಂಗು ಹತ್ರ ಬಂದಿದ್ದಾರೆ. ಈ ಸೈಡ್ ಬಂದು ಹಿಂಗ್ ಬರುತ್ತೆ ಲಿಂಗು. ಈ ಸೈಡ್ಗೆ ನೀರ್ ತರ. ಈ ನೀರೆಲ್ಲ ಅದು ಮೂರ್ತಿ ಮೇಲೆ ಬೀಳ್ತಾ ಇರೋದು ನೋಡಿ, ಬೀಳ್ತದೆ ಮೇಲೆ. ಡ್ರಾಪ್ ಇದೆಯಲ್ಲ, ಇಷ್ಟ ಆಗ್ತಾ ಇವಾಗ ಬೀಳ್ತಾನೆ ಇರ್ತದೆ. ಎನಿ ಟೈಮ್ ಲಿಂಗದ ಮೇಲೆ ಬೀಳ್ತಾನೆ ಇರ್ತದೆ, ಯಾವಾಗ್ಲೂ ಬೀಳ್ತಾನೆ ಇರುತ್ತೆ. ಈ ಬಂಡೆ ನೀರ್ ಬೀಳುತ್ತೆ ಒಂದ್ ಡ್ರಾಪ್. ಈಗ ಮಳೆಗಾಲದಲ್ಲಿ ಫುಲ್ ಏನಿದೆ ಇಷ್ಟು ಆಗಲ, ಇಷ್ಟಾಗಲದಲ್ಲೂ ನೀರ್ ಬೀಳ್ತಾನೆ ಇರುತ್ತೆ. ಅಷ್ಟಾಗಲೂ ಬೀಳ್ತಾ ಇರುತ್ತೆ, ಬೀಳುತ್ತೆ. ಇನ್ನೆಲ್ಲೂ ಬೇರೆ ಕಡೆ ನೀರ್ ಬರೋ ಚಾನ್ಸ್ ಇಲ್ಲ ನಮ್ ಒಳಗಡೆ. ಆ ಮಳೆಗಾಲದಲ್ಲಿ ಇಲ್ಲೆಲ್ಲ ಏಕ ತುಂಬ್ಕೊಂಡ್ಬಿಡುತ್ತೆ ಎಲ್ಲ ಫುಲ್. ಎಲ್ಲ ಸ್ವಾಮಿನ ಮುಳುಗೋಗುತ್ತೆ. ಓ ಅದೆಲ್ಲ ತುಂಬ್ಕೊಂಡ್ಬಿಡುತ್ತೆ, ಎಲ್ಲ ಮುಳುಗೋಗುತ್ತೆ. ಸ್ವಾಮಿ ಮುಳುಗೋಗ್ಬಿಡುತ್ತೆ. ಅವಾಗ ಇಲ್ಲಿ ಬರಲ್ಲ, ಅಲ್ಲೇ ಕರ್ಪೂರ ಹಚ್ಚಿ ಹೋಗ್ತೀವಿ. ಅಲ್ಲೇ ನಂದಿ ಹತ್ರನೇ ಕರ್ಪೂರ ಹಚ್ಚಿಬಿಟ್ಟು ಅಲ್ಲೇ ಪೂಜೆ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತೀರಾ. ಇಷ್ಟೇ ಲಿಂಗು ಇರೋದು, ಇಷ್ಟೇ. ಇದೆಲ್ಲ ಬಿದ್ದಿರೋ ನೀರಿದು ಎನಿ ಟೈಮ್ ಇರುತ್ತೆ. ನೀರಲ್ಲಿ ನೀರ್ ಎಷ್ಟು ಇದ್ದೇ ಇರುತ್ತೆ, ಎನಿ ಟೈಮ್ ಇಲ್ಲಿ ನೀರು ಇಷ್ಟೇ ಇರುತ್ತೆ. ಎನಿ ಟೈಮ್ ಇರುತ್ತೆ. ಶಿವರಾತ್ರಿ ನಾವು ಕ್ಲೀನ್ ಮಾಡಿರೋದಕ್ಕೆ ನೀರಿಲ್ಲ ಈ ಸತಿ. ಇಲ್ಲ ಅಂದ್ರೆ ನೀರ್ ಇರೋದು ಈ ಸತಿ. ಇನ್ನೂ ಒಂದ್ ಮಳೆನೂ ಆಗಿಲ್ಲ. ಮಳೆ ಬಂದ್ರೆ ಬರುತ್ತೆ. ಇನ್ನೊಂದು ಅದು ಇಲ್ಲಿ ನೋಡಿ, ಅಲ್ಲಿ ಜೂಮ್ ಮಾಡಿ ತಗೊಳ್ಳಿ. ಅದು ನೋಡಿ, ಇಲ್ಲೇ ಇದೆಯಲ್ಲ, ಇದೇ ಉದ್ಭವ ಲಿಂಗು. ಇದೇ ಪರಶುರಾಮ ಚಿಕ್ಕದು, ಇಷ್ಟೇ ಚಿಕ್ಕದೆ. ಹಿಂಗ್ ಬಂದು ಈ ತರ ಈ ಕಡೆಗೆ ಬಂದಿದೆ. ಅವರೇ ಶಿವ. ಇದೇ ಶಿವ. ಅವ್ರನ್ನ ನೋಡಕ್ಕಿಂತಾನೆ ಪರಶುರಾಮ ಅವ್ರು ಬಂದಿರೋದು. ಅಲ್ಲಿಂದ ಇಷ್ಟು ಬಂಡೆ ಕೊಚ್ಕೊಂಡು. ತುಂಬಾ ಶಕ್ತಿಶಾಲಿ. ನಮ್ದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ದೇವ್ರು ಯಾವತ್ತೂ ನೋಡಿ, ಅಲ್ಲಿ ಯಾವ ರೂಪದಲ್ಲಿ ಯಾವ ಜಾಗದಲ್ಲಿ ಯಾವ ತರ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅದ್ ನಾವು ಹುಡ್ಕೊಂಡು ಹೋದಂಗೆ ಇಷ್ಟನ್ನ ನೋಡೋದಿಕ್ಕೆ ಕಷ್ಟ. ಎಷ್ಟು ಕಷ್ಟ ಪಟ್ಕೊಂಡು ಅವ್ರು ಬಂದಿದಾರಲ್ಲ. ಅದು ಮೇನ್ ಅದೇ ಒಟ್ನಲ್ಲಿ ಇಲ್ಲಿ ಕೂಗ್ತಾ ಇರೋದು ಕೇಳಿಸ್ತಾ ಇರೋದು, ಬಟ್ ಏನಿಂತ ಗೊತ್ತಾಗ್ತಾ ಇಲ್ಲ. ಬಂಡೆ ಒಳಗಡೆ ಇರೋದು, ಅದು ಹಂಗೆ ಕೊಚ್ಕೊಂಡ್ ಬಂದು ಇದಾಗಿರೋದು. ಇಲ್ಲಿಂದ ಬರುತ್ತೆ ಹಿಂಗೆ. ಈಗ ಲಿಂಗು ತರ ಈ ಸೈಡ್ಗೆ ಇದಾಗುತ್ತೆ. ನಿಂತ್ಕೊಳ್ಳೋ ಜಾಗ ಮಾಡ್ಕೊಂಡವ್ರು ಅಷ್ಟೇ. ಇಲ್ಲಿ ಸುರಂಗ ಯಾರು ಮಾಡಿದ್ರು ಸ್ವಾಮಿ? ಅವನೇ ಮಾಡಿರೋದು. ಯಾರು? ಪರಶುರಾಮ್ರ? ಆ ಕಾಲದಲ್ಲೇ ಆಗಿರೋದು ಇದುವೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಫಸ್ಟ್ ಈ ಕಡೆ ಹೊಟ್ಟೋಗ್ಬಿಟ್ರು ಅಂತ ಗೊತ್ತಿಲ್ಲದೆ ಹೊಡ್ಕೊಂಡು ಸಿಗ್ಲಿಲ್ಲ. ಅಲ್ಲೇನೋ ಸಿಕ್ಕಿದ್ರೆ ಈ ಕಡೆ ಹೊಡ್ಕೊಂಡಾಗ ಇದು ಸಿಕ್ಕಿಲ್ಲ, ಆಮೇಲೆ ಸ್ಟ್ರೈಟ್ ಹೋಗಿರೋದು ಅಂತ ಹೇಳೋದು. ಆಮೇಲೆ ಅದನ್ನ ಹಂಗೆ ಸುರಂಗ ಮಾಡೋರು. ಗುರುಗಳೇ ನಮಸ್ಕಾರ. ಇಲ್ಲಿವರೆಗೂ ಈ ಸ್ಥಳದ ಅದ್ಭುತವಾದ ಸ್ಥಳದ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳದ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ಹಾಗೂ ನಮ್ಮ ವೀಕ್ಷಕರಿಗೆ ಎಲ್ಲ ವಿಚಾರನೂ ಇಲ್ಲಿಯ ಇತಿಹಾಸದ ವಿಚಾರನೂ ಎಲ್ಲ ತಿಳಿಸಿದ್ದೀರಾ, ಅದಕ್ಕೂ ನಿಮ್ಗೆ ಧನ್ಯವಾದಗಳು. ಮತ್ತೆ ಈ ಸ್ಥಳಕ್ಕೆ ಬರಬೇಕಾದ್ರೆ ನಮ್ಮ ವೀಕ್ಷಕರು ಎಲ್ಲಿಂದ ಬರಬೇಕು, ಯಾವ ಥರ ಬರಬೇಕು, ಇದು ಯಾವ ಡಿಸ್ಟಿಕ್ಕು, ಯಾವ ಮಾರ್ಗವಾಗಿ ಬಂದರೆ ಅವ್ರಿಗೆ ತುಂಬ ಹತ್ರ ಆಗುತ್ತೆ, ಅದನ್ನೆಲ್ಲ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಇದು ಮಂಡ್ಯ ಡಿಸ್ಟಿಕ್, ನಾಗಮಂಗಲ ತಾಲೂಕು, ಕಸಬಾ ಹೋಬಳಿ, ಮೈಲಾರಪಟ್ಟಣ ಅಂಚೆ, ಆಲ್ತಿ ಗ್ರಾಮ ಅಂತ. ನೀವು ನಿಮ್ ನಾಗಮಂಗಲಕ್ಕೆ ಬಂದು ನಾಗಮಂಗಲದಿಂದ 6 ಕಿಲೋಮೀಟರ್ ಆಲ್ತಿ ಗ್ರಾಮ. ಅಲ್ಲಿಗೆ ನಾಗಮಂಗಲದಲ್ಲಿ ನೀವು ಯಾರ ಕೇಳಿದ್ರು ಆಲ್ತಿ ಬೆಟ್ಟ ಅಂತ ಹೇಳ್ತಾರೆ. ನೀವು ಹಿಂಗ್ ಹಾಸನ ರೋಡ್ ಬರ್ಬೇಕಂದ್ರೆ ಬೆಳ್ಳು ಕ್ರಾಸ್ ಇಂದ ಮೈಸೂರಿಗೆ ಹೋಗೋ ಬಸ್ಗಳಿದ್ರೆ ನಾಗಮಂಗಲ ಇಳಿಬೇಕು. ನಾಗಮಂಗಲದಿಂದ ನೀವು ಸ್ವಂತ ವೆಹಿಕಲ್ ಇದ್ರೆ ಕರ್ಕೊಂಡ್ ಬರ್ಬೋದು, ಇಲ್ದ್ರೆ ಆಟೋದಲ್ಲಿ ಬರ್ಬೇಕು.
ಆಲ್ತಿ ಗ್ರಾಮದ ಬಂದ್ರೆ ಅರ್ಚಕರ ಮನೆ ಯಾರು ಕೇಳಿದ್ರು ಹೇಳ್ತಾರೆ. ನೀವು ಬೇಗ ಬಂದ್ರೆ ಬೆಳಿಗ್ಗೆ 8ರಿಂದ 11ವರೆಗೂ 11-11:30ವರೆಗೂ ಬೆಟ್ಟದಲ್ಲಿ ಇರ್ತೀವಿ. ಇಲ್ಲ ಅಂದ್ರೆ ನೀವು ಮನೆ ಹತ್ರದಿಂದ ಕರ್ಕೊಂಡ್ ಬರ್ಬೇಕು ನಮ್ಮನ್ನ, ಅಲ್ಲಿ ಊರಲ್ಲೇ ಇರ್ತೀವಿ. ಬೆಳಿಗ್ಗೆ ಇಲ್ಲ ಸಾಯಂಕಾಲ 4 ಗಂಟೆ ಮೇಲೆ ಬರ್ತೀವಿ, ಕರೆದ್ರೆ ಬಂದ್ ಪೂಜೆ ಮಾಡ್ಕೊಂಡು ಯಾವ ಬಂದ್ರು ಪೂಜೆ ಮಾಡ್ಕೊಳಕ್ಕೆ ಈಗ ಬಿಸಿಲಿರೋದ್ರಿಂದ 11:30 ಲಾಸ್ಟ್. ಮಾಮೂಲಿ ಟೈಮಲ್ಲಿ ನೀವು ಯಾವ ಬಂದ್ ಕರೆದ್ರು ಬಂದ್ ಪೂಜೆ ಮಾಡ್ಕೊಡ್ತೀವಿ. ಸರಿ ಗುರುಗಳೇ, ಆಯ್ತು. ಇಲ್ಲಿ ಈ ಕಡೆ ಇನ್ನೊಂದು ಮಾರ್ಗ ಇದೆ, ಹಿಂಗ್ ಯಡಿಯೂರಿಂದ ಬರ್ಬೇಕು ಒಳಗಡೆ. ಯಡಿಯೂರಿಂದ ಮುಂದೆ ಬಂದ್ರೆ ಧ್ರುವತಾರೆ ಹೋಟೆಲ್ ಬರುತ್ತೆ ನಿಮ್ಗೆ, ಅಲ್ಲಿಂದ ಕಾಲಿಂಗನಹಳ್ಳಿ ಹಂಗ ಆ ರೋಡಲ್ಲಿ ಬಂದ್ರೆ ನಿಮ್ಗೆ ಕಮ್ಮಿ ಕಿಲೋಮೀಟರ್. ಧ್ರುವತಾರೆ ಹೋಟೆಲ್ ಪಕ್ಕ ಬರುತ್ತೆ, 14 ಕಿಲೋಮೀಟರ್ ಆಗುತ್ತೆ ನಿಮ್ಗೆ. ಹಂಗ್ ಬಂದ್ರೆ ಹತ್ರ ಆಗುತ್ತೆ. ಇಲ್ಲ ನೀವು ಬೆಳ್ಳೂರು ಕ್ರಾಸ್ ಬಂದು ಹಂಗಿಂದ ನಾಗಮಂಗಲ ಬಂದ್ ಬರ್ಬೇಕು. ನಿಮ್ಗೆ ಯಾವ ಈ ರೋಡ್ ಚೆನ್ನಾಗಿದೆ, ಆ ರೋಡ್ ಚೆನ್ನಾಗಿದೆ, ಯಾವ ರೋಡಲ್ಲಿ ಬಂದ್ರು ದೇವಸ್ಥಾನಕ್ಕೆ ಬರ್ಬೋದು ನೀವು. ಇಲ್ಲಿ ಅಭಿಷೇಕ ಮಾಡ್ಸೋರು, ಬೇರೆ ಯಾವುದೇ ಪೂಜೆ ಮಾಡ್ಸೋರು ಒಂದಿನ ಮುಂಚೆ ಹೇಳ್ಬೇಕು. ನಮ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನೇನ್ ಐಟಮ್ಸ್ ಅಂತ ನಾವೇ ಹೇಳ್ತೀವಿ. ಇಲ್ಲ ಅಂದ್ರೆ ನೀವೇ ತಗೊಂಬರ್ತೀವಿ ಅಂದ್ರು ಸರಿ, ಇಲ್ಲ ನಮ್ಗೆ ಅಮೌಂಟ್ ಮಾಡಿದ್ರೆ ನಾವೇ ತಂದು ಪೂಜಾಗರೆಲ್ಲ ರೆಡಿ ಮಾಡ್ತೀವಿ. ನಮ್ ನಂಬರ್ ಇಲ್ಲಿ ಕೆಳಗಡೆ ಕಾಣಿಸುತ್ತೆ, ಆ ನಂಬರ್ ಫೋನ್ ಮಾಡಿದ್ರೆ ನಾವೇ ನಿಮ್ಗೆಲ್ಲ ರೆಡಿ ಮಾಡ್ಕೊಡ್ತೀವಿ. ಇಲ್ಲಿ ಪರಶುರಾಮವ್ರಿಗೆ ಶಾಪ ವಿಮೋಚನದಿಂದ ನಿಮ್ದು ಯಾವುದೇ ಪಾಪ ಇದ್ರು ಇಲ್ಲಿ ಬಂದು ದರ್ಶನ ಮಾಡಿ ನೀರ್ ಹಾಕ್ಸ್ಕೊಂಡ್ರೆ ನಿಮ್ಗೆಲ್ಲ ಪಾಪ ಪರಿಹಾರ ಆಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ, ನಂಬಿಕೆನೂ ಇದೆ, ಜನಗಳ ನಂಬಿಕೆನೂ ಇದೆ. ಹಂಗೆ ಮಾಡ್ಸ್ಕೊಂಡಿದ್ದಾರೆ, ಜನ ಮಾಡ್ಸ್ಕೊಂಡು. ಹಂಗೆ ಎಷ್ಟೋ ಜನಕ್ಕೆ ನಡೆದಿದೆ. ಎಷ್ಟೋ ಜನ ಬಂದು ತಮಿಳ್ನಾಡಿಂದ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ನೀರ್ ತಗೊಂಡ್ ಹೋಗ್ತಾರೆ. ಹೊಸ ಮನೆ ಕಟ್ಬೇಕಾದ್ರೆ ನೀರ್ ತಗೊಂಡ್ ಹೋಗ್ತಾರೆ, ಹೊಸ ಬೋರ್ ಕೊಡ್ಬೇಕಾದ್ರೆ ನೀರ್ ತಗೊಂಡ್ ಹೋಗ್ತಾರೆ. ಅವ್ರಿಗೆ ಏನ್ ಅನ್ಕೊಂಡಿದೆ ಆತರ ಎಲ್ಲ ಆಗಿದೆ. ಅವರೆಲ್ಲ ಆದ್ಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.